ಶಾಂತಿನಗರ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಇದೀಗ ಅನರ್ಹತೆ ಭೀತಿ ಶುರುವಾಗಿದೆ. ಚುನಾವಣಾ ಆಯೋಗಕ್ಕೆ ತಪ್ಪು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ಇದೀಗ ಶಾಂತಿನಗರ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಅನರ್ಹತೆ ಭೀತಿ ಎದುರಾಗಿದೆ. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ತಪ್ಪು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಶಾಂತಿನಗರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಆಗಿರುವಂತ ಶಿವಕುಮಾರ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 2023ರಲ್ಲಿ ದಾವೆ ಹೂಡಿದ್ದ ಪರಾಜಿತ ಅಭ್ಯರ್ಥಿ ಶಿವಕುಮಾರ್ ಅಫಿಡವಿಟ್ನಲ್ಲಿ ತಪ್ಪಾಗಿ ಆಸ್ತಿ ವಿವರವನ್ನ ಸಲ್ಲಿಸಿದ್ದಾರೆ. ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ ವಿವರವನ್ನ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ. ಹೀಗಾಗಿ ಆಸ್ತಿಯನ್ನ ಮರೆಮಾಚುವಂತ ಕೆಲಸವನ್ನ ಹ್ಯಾರಿಸ್ ಅವರು ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಅರ್ಜಿ ವಿಚಾರಣೆ ಮಾಡಿ ಸಾಕ್ಷಿ ಸಲ್ಲಿಕೆಗೆ ಸೂಚಿಸಿದೆ ಇದೀಗ ಹೈಕೋರ್ಟ್. ನವೆಂಬರ್ 8ರೊಳಗೆ ಸಾಕ್ಷಿಯನ್ನ ಕೊಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಶಿವಕುಮಾರ್ ಅರ್ಜಿ ರದ್ದು ಕೋರಿ ಸುಪ್ರೀಂ ಮೆಟ್ಟಿಲೇರಿದ್ರು ಹ್ಯಾರಿಸ್. ಸುಪ್ರೀಂ ಕೋರ್ಟ್ನಲ್ಲಿ ಶಾಸಕ ಹ್ಯಾರಿಸ್ಗೆ ಹಿನ್ನಡೆಯಾಗಿತ್ತು. ಹೈಕೋರ್ಟ್ನ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುವಂತೆ ಸೂಚಿಸಿತ್ತು. ಇದೀಗ ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ಗೆ ಅನರ್ಹತೆ ಭೀತಿ ಎದುರಾಗಿದೆ. ಹೀಗಾಗಿ ಎಲೆಕ್ಷನ್ ಅಫಿಡವಿಟ್ ಎಷ್ಟು ಆಸ್ತಿ ಇದೆ, ಅದರ ಮೌಲ್ಯ, ಅದೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಸಲ್ಲಿಸಬೇಕು. ಆದರೆ ಹ್ಯಾರಿಸ್ ಅವರು ಸಲ್ಲಿಸಿಲ್ಲ, ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನವೆಂಬರ್ 8ರೊಳಗೆ ಸಾಕ್ಷಿನ ಸಲ್ಲಿಕೆ ಮಾಡೋಕೆ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಅರ್ಜಿ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಹ್ಯಾರಿಸ್. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಶಾಸಕ ಹ್ಯಾರಿಸ್ ಅವರಿಗೆ ಹಿನ್ನಡೆಯಾಗಿತ್ತು. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಈಗ ಶಾಸಕ ಹ್ಯಾರಿಸ್ ಎಕ್ಸಾಕ್ಟ್ ಆಗಿ ಎಡವಿದ್ದೆಲ್ಲಿ, ಮುಂದೆ ಏನಾದರೂ ಇದು ಸಮಸ್ಯೆ ಆಗಬಹುದಾ ಇವ್ರಿಗೆ? ಆದ್ರೆ ಏನ್ ಸಮಸ್ಯೆ ಆಗಬಹುದು? ದಿವ್ಯ, ಶಾಸಕ ಹ್ಯಾರಿಸ್ ಅವರು ಚುನಾವಣೆಗೆ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಅವರು ಇರ್ತಕ್ಕಂಥ ಒಟ್ಟು ಆಸ್ತಿ ವಿವರವನ್ನ ಚುನಾವಣಾ ಇಲಾಖೆ ಅಂದ್ರೆ ಆಯೋಗಕ್ಕೆ ಸಲ್ಲಿಸಬೇಕಾಗುತ್ತೆ. ಅದು ಸಂಬಂಧಪಟ್ಟಂತೆ ಅಫಿಡವಿಟ್ ಜೊತೆಗೆ ಅಲ್ಲಿ ಚುನಾವಣಾ ಆಯೋಗ ಕೊಡ್ತಕ್ಕಂಥ ಏನು ಒಂದು ಕಾಲಮ್ಸ್ ಇರುತ್ತೆ, ಅದರಲ್ಲಿ ಯಾವುದನ್ನು ಖಾಲಿ ಬಿಡದೆ ಅವರು ಎಲ್ಲೆಲ್ಲಿ ಯಾವ ಆಸ್ತಿಯನ್ನು ಹೊಂದಿದ್ದಾರೆ, ಜೊತೆಗೆ ಚಿನ್ನಾಭರಣ ಇರ್ಬೋದು, ನಗದು, ಇವೆಲ್ಲವನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತೆ ಕುಟುಂಬ ಸದಸ್ಯರು ಸಹ ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಚುನಾವಣಾ ಆಯೋಗ ಕೊಡ್ತಕ್ಕಂಥ ಒಂದು ಅಫಿಡವಿಟ್ ಕಾಪಿಯಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಇಲ್ಲಿ ಚುನಾವಣಾ ಆಯೋಗಕ್ಕೆ ಏನು ಸಲ್ಲಿಸಿರ್ತಕ್ಕಂಥ ಆಸ್ತಿ ವಿವರದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕೇವಲ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನಾಗಿ ತೋರಿಸಿರ್ತಕ್ಕಂಥ, ಜೊತೆಗೆ ವಿವಿಧ ಕಂಪನಿಗಳಲ್ಲಿ ಶೇರ್ ಹೋಲ್ಡರ್ ಆಗಿರ್ತಕ್ಕಂಥ ಹ್ಯಾರಿಸ್ ಅವರ ಪತ್ನಿ ಜೊತೆಗೆ ಅವರ ಮಗ ಇವರು ಬೇರೆ ಬೇರೆ ಕಂಪನಿಗಳಲ್ಲೂ ಸಹ ಶೇರ್ ಹೋಲ್ಡರ್ಗಳಾಗಿದ್ದಾರೆ. ಅದರಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಶೇರ್ಗಳನ್ನು ಕೇವಲ ಇವರು 100, 200 ಜೊತೆಗೆ 1000ದ ಮಟ್ಟಿಗೆ ರೂಪಾಯಿಗಳಲ್ಲಿ ಒಂದು ಶೇರ್ಗಳನ್ನು ತೋರಿಸಿದ್ದಾರೆ. ಹೀಗಾಗಿ ಏನು ಹ್ಯಾರಿಸ್ ಅವರು ತಮ್ಮ ಏನು ವಾಸವಿರ್ತಕ್ಕಂಥ ಏನು ಗರುಡಮಲ್ಲ ಬಳಿ ಇರ್ತಕ್ಕಂಥ ನಿವಾಸ ಇರ್ಬೋದು, ಜೊತೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥ 3 ನಿವಾಸಗಳಿದ್ದಾವೆ. ಅವುಗಳ ಮೌಲ್ಯ ಸಹ ಕೋಟಿ ಇದೆ ಮಾರ್ಕೆಟ್ ವ್ಯಾಲ್ಯೂ. ಆದರೆ ಅದನ್ನ ಕೇವಲ 50ರಿಂದ 60 ಲಕ್ಷ ರೂಪಾಯಿಗಳನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಅವರು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಿರ್ತಕ್ಕಂಥ ಒಂದು ಅಫಿಡವಿಟ್ನಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂಥ ಆಸ್ತಿ ವಿವರನ್ನ ಮರೆಮಾಚಿದ್ದಾರೆ, ತಪ್ಪು ಲೆಕ್ಕವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೈಕೋರ್ಟ್ನಲ್ಲಿ ಪರಾಜಿತ ಅಭ್ಯರ್ಥಿ ಶಿವಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಹ್ಯಾರಿಸ್ ಅವರಿಗೆ ಹಿನ್ನಡೆಯಾಗಿದೆ. ಅವರ ಅರ್ಜಿಯನ್ನು ವಜಾಗೊಳಿಸಿ ಹೈಕೋರ್ಟ್ನಲ್ಲಿ ನಿಮ್ಮ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ಳಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ಏನು ದೂರದರಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆಗಿರ್ತಕ್ಕಂಥ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಬೆಂಚು ಒಂದು ವಿಚಾರಣೆಯನ್ನು ನಡೆಸಿ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದ್ದಾರೆ. ಜೊತೆಗೆ ಶಿವಕುಮಾರ್ ಅವರಿಗೆ ಈ ಒಂದು ಆಸ್ತಿ ವಿವರ ಮರೆಮಾಚಿರುವ ಸಂಬಂಧಪಟ್ಟಂತೆ ಹ್ಯಾರಿಸ್ ವಿರುದ್ಧ ಏನೆಲ್ಲ ಸಾಕ್ಷಿಗಳಿದ್ದಾವೆ ಅದನ್ನ ಮುಂದಿನ ವಿಚಾರಣೆ ನವೆಂಬರ್ 8ನೇ ತಾರೀಕು ಏನು ನಡೆಯುತ್ತೆ ಅವತ್ತು ಕೋರ್ಟ್ಗೆ ಸಲ್ಲಿಸೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಸಹ ಕೊಟ್ಟಂತ ಸಂದರ್ಭದಲ್ಲಿ ಇದು ಸಾಬೀತಾದಾಗ, ಒಂದು ವೇಳೆ ಇವರು ಚುನಾವಣಾ ಆಯೋಗಕ್ಕೆ ತಪ್ಪು ಲೆಕ್ಕವನ್ನು ಕೊಟ್ಟಿರ್ತಕ್ಕಂಥದ್ದು ಅದ ಆಸ್ತಿಯನ್ನು ಮರೆಮಾಚಿರೋದು ಸಾಬೀತಾದರೆ ಸಚಿವ ಎನ್.ಎ. ಹ್ಯಾರಿಸ್ ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸುವಂತಹ ಸಾಧ್ಯತೆಗಳು ಇದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.